ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವಿಡಿಯೋ ಬಂದು ನಿಮ್ಮ ಎಲ್ಲರ ಪ್ರಶ್ನೆಗೂ ಅಂದರೆ ತುಂಬ ದಿನದಿಂದ ಕ್ವಶನ್ಸ್ಗಳಿತ್ತು. ಸೊ ಅದೆಲ್ಲದಕ್ಕೂ ಆನ್ಸರ್ ಮಾಡೋವಂಥ ಟೈಮ್ ಇವಾಗ ಬಂದಿದೆ. ಸೊ ತಮಿಳಲ್ಲಿ ನೋಡಿರೋ ಹಾಗೆಯೇ ಸೊ ಇವತ್ತು ನಂದು ತಾಂಬೂಲ ಶಾಸ್ತ್ರ ನಡೀತಾ ಇದೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಒಂದು ಹೊಸ ಲೈಫ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ. ಸೊ ಮುಂದೆ ವೀಡಿಯೋಸಲ್ಲಿ ಹೇಳ್ತೀನಿ ಏನು ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ನಡೆಯುತ್ತೆ. ನೆಕ್ಸ್ಟ್ ಅದನ್ನು ತೋರಿಸ್ತೀನಿ ನಿಮಗೆ ಯಾವ ಥರ ಆಗುತ್ತೆ ಅಂತ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ಹೀಗೆ ಇರಲಿ. ಇವಾಗ ಆಲ್ರೆಡಿ ಫಂಕ್ಷನ್ ಎಲ್ಲ ಮುಗ್ದಿದೆ. ಲಾಸ್ಟಲ್ಲಿ ಇದು ಏನೋ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅದನ್ನು ನೋಡ್ಕೊಂಡು ಬನ್ನಿ, ಮತ್ತೆ ಸಿಗ್ತೀನಿ. ಇಲ್ಲಿ ಹಂಗೆ ಒಂದ್ಸತಿ ನೋಡಿ ಈ ಕಡೆ ಕೆಂಪು ಆಂಟಿ ಎಲ್ಲ ಟಿ ವಿಲಿ ಬರೋಲ್ಲ, ಮೊಬೈಲಲ್ಲಿ ಬರ್ತಾರೆ. ಆಂಟಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದಕ್ಕೆ ಹೌದು ಆಂಟಿ ಏನಂತೀರಾ? ಹೋಳಿಗೆ ಎಲ್ಲ ಫುಲ್ಲು ರಾತ್ರಿ ಇವಾಗ ಶುರು ಮಾಡ್ಕೊಂಡಿದ್ದಾರಲ್ಲ. ರಾತ್ರಿ ಮತ್ತು ಬೆಳಗ್ಗೆ 2 ಟೈಮೂ ಅಷ್ಟೇ ಅಕ್ಕಪಕ್ಕದಲ್ಲಿ ಆಂಟಿ ಮತ್ತು ಅಮ್ಮನ ಫ್ರೆಂಡ್ಸ್ ಎಲ್ಲರೂ ಬಂದು ಹೆಲ್ಪ್ ಮಾಡಿದ್ರು. ತುಂಬ ಖುಷಿಯಾಯಿತು. ಇದು ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಆಗಿದ್ದು. ಅಂದರೆ ಏನು ತಾಂಬೂಲ ಶಾಸ್ತ್ರ ಅಂತ ಮಾಡಿದ್ದು. ಅದು ನೋಡಿದ್ರೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಆಯಿತು. ನಾವು ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಫಿಕ್ಸ್ ಆಗಿ ಮಾಡಿದ್ದು. ಇಲ್ಲಿ ಅಮ್ಮ ಬೆಳಗ್ಗೆನೇ ಇದ್ದು ದೇವರಿಗೆ ಎಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಈ ವಿಡಿಯೋನ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಏನು ನನಗೆ ಮೇಕಪ್ ಆರ್ಟಿಸ್ಟಾಗಿ ಲಾಸ್ಟ್ ನಮ್ಮನೆ ಗೃಹ ಪ್ರವೇಶಕ್ಕೆ ಯಾರು ಬಂದಿದ್ದರು, ಸೊ ಪೂರ್ಣಿಮಾ ಅಂತ ಅವರೇ ಬಂದಿದ್ದರು. ಸೊ ಮೇಕಪ್ ಹೇರ್ ಸ್ಟೈಲೆಲ್ಲ ಅವರೇ ಮಾಡಿದ್ದು. ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ರು. ಏನು ನಿಮಗೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಾಯಿಲ್ಲ, ಫೋಟೋಸ್ ಎಲ್ಲ ಆಮೇಲೆ ನಾನು ಆ್ಯಡ್ ಮಾಡ್ತೀನಿ. ಸೊ ನೋಡ್ಕೊಳ್ಳಿ ಯಾವ ಥರ ಬರುತ್ತೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಅವ್ರು ತೆಗಿರಿ, ಅವ್ರ ಸಿಂಪಲಾಗಿ ಹೇರ್ ಸ್ಟೈಲ್ ಮತ್ತು ಸಿಂಗಲ್ ಒಂದೇ ಒಂದು ಜ್ಯುವೆಲ್ರಿ ಹಾಕಿದ್ದೆ ಸರ. ಸೊ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ನೀವು ಕಮೆಂಟ್ ಮಾಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ನಮ್ಮನೆ ಗೃಹ ಪ್ರವೇಶದಲ್ಲಿ ಏನು ಹೇಳಿದೆ, ಸೊ ಅವರೇ ಮೇಕಪ್ ಆರ್ಟಿಸ್ಟ್ ಮತ್ತು ಫೋಟೋಗ್ರಾಫರ್ ಕೂಡ ಅಷ್ಟೇ. ಸೊ ಡೀಟೇಲ್ಸ್ ಬೇಕಂದರೆ ನಾನು ನಿಮಗೆಲ್ಲ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ब्लागल फुल लाने ಸ್ವಲ್ಪ ಓಕೆ.
ಫುಲ್ ಹಿಂಗೆ ಹಾಕು. ಸ್ವಲ್ಪ ಹಿಂದೆ ಆ ಕಡೆ ಮುಂದೆ ಬನ್ನಿ. ಒಂಚೂರು ನೀವು ಸ್ವಲ್ಪ ಓಕೆ ನೋಡಿ ಇದು ಫೇಸ್ ಟು ಫೇಸ್ ನೋಡಿ. ಫಸ್ಟ್ ನೀವು ವಾರ ಹಾಕೋದು, ಕ್ಯಾಮ್ರಾ ನೋಡೋದೇನು ಬೇಡ. ಫಸ್ಟ್ ನೀವು ವಾರ ಹಾಕೋದು. ಓಕೆ ಹೇಳ್ತಿದ್ದಂಗೆ ಹಾರ ಹಾಕಿ ಫೋಟೋ ನಾನು ಪೋಸಿಗೆ ಹೇಳ್ತೀನಿ. ನಾವು ಪೋಸ್ ಮಾಡಿ ಓಕೆನಾ? ರೆಡಿ? ಎಸ್ ಮೇಡಮ್ ಹಾರ ಹಾಕಿ ಹಾಗೆ ನೋಡಿ ಸರ್. ಕ್ಯೂಟ್ ಕ್ಲಾಸ್ ಬನ್ನಿ, ಅಥವಾ ಬನ್ನಿ ಸರ್. ನೋಡಿ ಸರ್, ಕ್ಯೂಟ್ ಆಗಿ ಅಂತ ಕ್ಲಾಸ್ ಸ್ಮೈಲ್. ಜಸ್ಟ್ ಈಗ ಒಂದ್ಸರಿ ಫೇಸ್ ಟು ಫೇಸ್ ನೋಡಿ. ಓಕೆ, ನಿಮ್ಮ ಕೈ ಡೌನ್ ಮಾಡಿ ಸರ್. ನೀವು ಹಾರ ಹಾಕಿ ಈಗ. ಹಾಗೆ ಇಟ್ಕೊಡಿ. ಕ್ಲೋಸ್ ಬಂದು ಈ ಕಡೆ ಡೌನ್ ಮಾಡಿ. ಲೆಫ್ಟ್ ಹ್ಯಾಂಡ್ ಡೌನ್ ಮಾಡಿ. ರೈಟ್ ಹ್ಯಾಂಡ್ ಮೇಲೆ ಇರಿಸಿ. ನೀವು ಕ್ಲೋಸ್ ಮಾಡಿ. ಕ್ಲೋಸ್ ಬನ್ನಿ ಸರ್. ಸ್ಮೈಲ್. ನನ್ನ ಕಡೆ ಚೂರು ಟರ್ನ್ ಆಗಿದ್ದು ಇದು ಅಷ್ಟೇ. ಸ್ಮೈಲ್. ಫೇಸ್ ಟು ಫೇಸ್. ಸೊ ನನಗೆ ಸ್ವಲ್ಪ ಇಲ್ಲಿ ಕಣ್ಣತ್ರ ಎಲ್ಲ ಪೀಲ್ ಆಗ್ತಾಯಿತ್ತು, ಈ ಕಡೆ ಕಣ್ಣತ್ರ, ಅಂದರೆ ಸ್ಕಿನ್ನು ವೆದರಿಗೆ. ಸೊ ಹಂಗಾಗಿ ಸ್ವಲ್ಪ ಕಣ್ಣು ಒಂಥರ ರೈಟ್ ಸೈಡ್ ಕಣ್ಣು ಸ್ವಲ್ಪ ಮುಚ್ಚಿದಂಗೆ ಅನ್ನಿಸ್ತಾಯಿತ್ತು. ಬಟ್ ನೈಸ್, ನನಗಂತೂ ಸ್ಯಾರಿ ಮೇಕಪ್ ಎಲ್ಲನೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಸೊ ನೋಡಿ ಈ ಥರ ಕಾಣಿಸ್ತಾ ಇದೆ. ಸೊ ಗೈಸ್, ಇವತ್ತು ನನಗೆ ನಾನು ಇವತ್ತು ರೆಡಿ ಮಾಡಿರೋದೆಲ್ಲ ಬಂದುಬಿಟ್ಟು ಪೂರ್ಣಿಮಾ ಅಂತ, ಪೂರ್ಣಿಮಾ ಮೇಕ್ ಓವರ್. ಸೊ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹಾಗೆ ಚೆಕ್ ಮಾಡಿ. ಸೊ ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ರು. ನನಗೆ ಆ್ಯಕ್ಚುಲಿ ವೆದರ್ ಸರಿ ಇಲ್ವಲ್ಲ, ಹಾಗಾಗಿ ಇಲ್ಲೆಲ್ಲ ಕಣ್ಣತ್ರ ಇಲ್ಲೆಲ್ಲ ಪೀಲ್ ಆಗಿತ್ತು. ಇವಾಗ ಫಂಕ್ಷನ್ ಎಲ್ಲ ಮುಗ್ದಿದೆ, ಹಂಗಾಗಿ ಇವಾಗ ಗೊತ್ತಾಗ್ತಾಯಿದೆ. ಅವಾಗೆಲ್ಲ ನೀಟಾಗಿ ಚೆನ್ನಾಗಿತ್ತು, ಫೋಟೋಸ್ ಎಲ್ಲ ಸಿಕ್ಕಾಯಿತು, ಪರವಾಗಿಲ್ಲ. ಇವಾಗ ಫುಲ್ಲು ಏನು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಬೇಕು. ಹಾಗೆ ಹೇರ್ ಸ್ಟೈಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಫಂಕ್ಷನ್ ಎಲ್ಲ ಮುಗೀತಲ್ಲ, ಇವಾಗ ಲಾಸ್ಟಲ್ಲಿ ವೀಡಿಯೋ ಮಾಡ್ತಿರೋದ್ರಿಂದ ಅಷ್ಟು ನಿಮಗೆ ನೀಟಾಗಿ ಗೊತ್ತಾಗ್ತಿಲ್ಲ ಅನಿಸುತ್ತೆ. ಸೊ ನಾನು ನನಗೆ ವಿಡಿಯೋ ಮತ್ತು ಫೋಟೋಸ್ ಎಲ್ಲ ಫೋಟೋಗ್ರಾಫರಿಂದ ಸಿಕ್ಕಿದ್ಮೇಲೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ನಿಮಗೇನಾದರೂ ಬೇಕಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕ್ತೀನಿ, ಚೆಕ್ ಮಾಡಿ. ಸೊ ಗೈಸ್, ಇವಾಗ ಅವರು ಸೀರೆ ಕೊಟ್ಟಿದ್ರು, ಅದು ಬ್ಲೌಸ್ ಹೊಲ್ಸೋಕ್ಕಾಗಿರಲಿಲ್ಲ. ಸೊ ಇದೇ ಬ್ಲೌಸಿಗೆ ಮ್ಯಾಚ್ ಮಾಡ್ಕೊಂಡು ಇವಾಗ ಸೀರೆ ಹಾಕ್ಕೊಂಡಿದ್ದೀನಿ. ಸೊ ಅವರು ನೋಡ್ತಾರೆ ಅಷ್ಟೊತ್ತಿಗೆ ಸೀರೆ ಇಲ್ಲಿ ಹಾಕೊಳ್ಬೇಕು ಅಂತ ಹೇಳಿದ್ರೆ, ಹಂಗಾಗಿ ಹಾಕೊಂಡಿದ್ವಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಎಲ್ಲ ನೀಟಾಗಿ ಚೆನ್ನಾಗಾಯಿತು.
ಏನು ಅವ್ರ ಮನೆಗೆ ಎಲ್ಲ ಹೊರಟರು. ಊಟ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ವಿ. ನಮಗೆ ಎಂಗೇಜ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಏನು ಇಬ್ಬರಿಗೂ ಇಷ್ಟ ಇರಲಿಲ್ಲ, ಹಂಗಾಗಿ ತಾಂಬೂಲ ಶಾಸ್ತ್ರ ಥರ ಮಾಡಿ ಮದುವೆ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದೇ ರೀತಿ ಆಯಿತು, ಖುಷಿ ಆಯಿತು. ಎಲ್ಲರೂ ದೊಡ್ಡವರೆಲ್ಲ ಬಂದು ಆಶೀರ್ವಾದ ಮಾಡಿದ್ರು. ಸೊ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ. ಸೊ ಇಷ್ಟು ದಿನ ಏನು ನನಗೆ ಪ್ರೀತಿ ಪ್ರೋತ್ಸಾಹ ಎಲ್ಲ ಕೊಟ್ಟಿದ್ರಿ, ಅದೇ ರೀತಿ ನಾನು ನೆಕ್ಸ್ಟು ಹೊಸ ಲೈಫ್ ಶುರು ಮಾಡ್ತಾಯಿದ್ದೀನಿ. ಇದೇ ಪ್ರೀತಿ ಪ್ರೋತ್ಸಾಹ ಮುಂದೆನೂ ಇರಲಿ ಅಂತ ಕೇಳ್ಕೊತೀನಿ. ಸೊ ಖುಷಿಯಾಗಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ. ಸೊ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊತೀನಿ. ಬಾಯ್.